ಒಪ್ತೀನಿ. ಮದರಸಾಗಳು ಮಸೀದಿಗಳಿರೋದು ಧಾರ್ಮಿಕ ಚಿಂತನೆಗಳನ್ನ ಹಾಗೆ ಮಕ್ಕಳಲ್ಲಿ ವಿಕಸನಗೊಳ್ಳಿಕ್ಕೆ ಬೇಕಾದ ಅಂಶಗಳನ್ನ ಹರಡ್ಲಿಕ್ಕೆ ಅಂತೇಳಿ ನಾನು ಕೂಡ ಒಪ್ಕೊಳ್ತಾ ನನ್ನ ಅನುಮಾನವನ್ನ ನಿಮ್ ಮುಂದೆ ಇಡ್ತಾ ಇದ್ದೀನಿ. ದಾರುಲ್ ಹರಬ್ ದಾರುಲ್ ಇಸ್ಲಾಂ ಯಾರು ಕಲಿಸ್ಕೊಡ್ತಿದ್ದಾರೆ? ಗಜ್ವಾಯೆ ಹಿಂದ್ ಯಾರು ಕಲಿಸ್ಕೊಡ್ತಿದ್ದಾರೆ? ಸರ್ತನ್ ಸೆಜುದಾ ಯಾರು ಕಲಿಸ್ಕೊಡ್ತಿದ್ದಾರೆ? ಎಲ್ಲಿಂದ ಬರ್ತಿದೆ ಇವೆಲ್ಲ? ಧರ್ಮ ಇಲ್ಲದವರು ಎಲ್ಲಿ ಕಲ್ಸ್ಕೊಡ್ತಿದ್ದಾರೆ ಸರ್? ಗ್ರೌಂಡ್ ಅಲ್ಲ, ಫೀಲ್ಡ್ ಅಲ್ಲ, ಮನೆಗಳಲ್ಲ, ಎಲ್ಲಿ ಕಲ್ಸ್ಕೊಡ್ತಿದ್ದಾರೆ? ಮೇಲ್ ಮಾಡ್ತಾರೆ ಸರ್, ಉತ್ತರ ಕೊಡ್ಲಿ. ನಾನು ಅವತ್ತೊಂದ್ಲೂ ಹೇಳ್ತಾ ಇದ್ದೀನಿ, ಭಯೋತ್ಪಾದನೆ ಅನ್ನೋ ಧರ್ಮ ಇಲ್ಲ ಅಲ್ವಾ? ಅಂದ್ರೆ ಇದೆಲ್ಲ ಈ ಕೃತ್ಯ ಮಾಡಿದವರು ಅಧರ್ಮೀಯರು. ಎಲ್ಲಿಂದ? ಅವರಿಗೊಂದು ಕೇಂದ್ರ ಇರುತ್ತೆ, ಅಲ್ಲಿ ಕೊಟ್ಟಿರ್ಬೋದು, ಅವರು ಏನೋ ಟ್ರೈನಿಂಗ್ ಕೊಟ್ಟಿರಬಹುದು. ಅದನ್ನು ಧರ್ಮದ ಮೇಲೆ ಯಾಕೆ ತರ್ತಾ ಇದ್ದೀರಾ? ನನ್ನ ಪ್ರಶ್ನೆ ಅದೇ ಇರೋದು. ನೀವು ಯಾರು ಹೇಳಿದ್ರಲ್ಲ, ಏನು ಹೆಸರು ಅವರು, ಮುಜಮ್ಮಿಲು ಏನೋ ಹೇಳಿದ್ರಲ್ಲ, ಅವರನ್ನು ಭಯೋತ್ಪಾದಕ ಅಂತ ಹೇಳಿ, ಇನ್ನು ನಿಮ್ಗೆ ಶಂಕೆ ಇದ್ರೆ ಅವರ ಆರೋಪ ಸಾಬೀತಾಗಿ ಮುಂಚೆ ಬೇಕಾದ್ರೂ ಕೊಲ್ಲಿ, ಪರವಾಗಿಲ್ಲ. ಬಟ್ ಮುಸಲ್ಮಾನರ ಮೇಲೆ ಅದನ್ನು ಎತ್ತಿ ಕಟ್ಟಬೇಡಿ, ಒಂದೇ ರಿಕ್ವೆಸ್ಟ್ ಇರೋದು. ಯಾಕಂದ್ರೆ ನಮ್ಗೆ ನೋಡಿ, ಈಗ ನಮ್ಗೆ ಎಲ್ರಿಗೂ ಗೊತ್ತಿರುವಂತೆ ಹಿಂದೂಗಳು ಒಪ್ಪುವಂಥದ್ದೇ ಗಾಂಧೀಜಿಯನ್ನು ಕೊಂದವರು ಯಾರು? ಗೋಡ್ಸೆ ಅಲ್ವಾ? ನಾವು ಅದಂತ ಹೇಳಿ ಯಾರನ್ನಾದ್ರೂ ಹಿಂದೂ ಭಯೋತ್ಪಾದಕರು ಅಧಿಕೃತವಾದ ಮುಫ್ತಿಗಳಾಗಲಿ ಫತ್ವ ಕೊಟ್ಟಿದ್ದಾರೆ ಈ ತನಕ? ಇಲ್ಲ. ಇತ್ತೀಚೆಗೆ ನಮ್ಮ ಲಾಸ್ಟ್ ಕೊಂದಿರೋದು ಇವರು ಗೌರಿ ಲಂಕೇಶ್ ಅವರು, ಗೌರಿ ಲಂಕೇಶ್ ಅವರನ್ನು ಕೊಂದವರನ್ನು ನಾವೆಲ್ಲಾದ್ರೂ ಹೇಳಿದೀವಾ ಹಿಂದೂಗಳು? ಇಲ್ಲ. ಯಾಕಂದ್ರೆ ಹಿಂದುತ್ವ ಮತ್ತು ಹಿಂದೂ ಎರಡು